ವೀಕ್ಷಕರೇ, ಸಾಮಾನ್ಯವಾಗಿ ನಾವೆಲ್ಲರೂ ಎಲ್ಲಾದರೂ ಹೊರಗಡೆ ಹೋಗಲು ನಿರ್ಧರಿಸಿದಾಗ ಮೊದಲು ಮಾಡೋ ಕೆಲಸ ಏನಪ್ಪಾ ಅಂದ್ರೆ ಮೊಬೈಲ್ ಫೋನನ್ನು ಚಾರ್ಜ್ ಮಾಡುವಂಥದ್ದು. ಹೀಗೆ 100% ಚಾರ್ಜ್ ಮಾಡಿದ್ರೂ ಕೂಡ ಹೊರಗಡೆ ಮೊಬೈಲ್ ಫೋನ್ ಯೂಸ್ ಮಾಡದಿದ್ರೂ ಸ್ವಲ್ಪ ಸಮಯದ ಬಳಿಕ ಚಾರ್ಜ್ ಎಲ್ಲ ಖಾಲಿಯಾಗಿರ್ತದೆ. ನೀವು ಕೂಡ ಇದನ್ನ ಗಮನಿಸಿರಬಹುದಲ್ವಾ? ಅಷ್ಟಕ್ಕೂ ಪ್ರಯಾಣಿಸುವಾಗ ಮೊಬೈಲ್ ಫೋನ್ ಯೂಸ್ ಮಾಡದಿದ್ರೂ ಕೂಡ ಚಾರ್ಜ್ ಯಾಕೆ ಖಾಲಿಯಾಗತ್ತೆ ಗೊತ್ತಾ? ಈ ಕುರಿತು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬಾನೇ ಚಿಕ್ಕದಾಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆ ತನಕ ನೋಡಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಟ್ಟರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗಾದ್ರೆ ಇನ್ಯಾಕ್ ತಡ, ಬನ್ನಿ ನಮ್ಮ ಈ ಸುಂದರ ಚರಿತ್ರೆ ಒಳಗಡೆ ಹೋಗೇ ಬಿಡೋಣ. ಸಾಮಾನ್ಯವಾಗಿ ನಾವು ಎಲ್ಲೇ ಹೋದ್ರೂ ಕೂಡ ಮೊಬೈಲ್ ಫೋನನ್ನ ಜೊತೆಗೆ ತಗೊಂಡು ಹೋಗ್ತೀವಿ. ಅದರಲ್ಲೂ ಬಹುತೇಕ ನಾವೆಲ್ಲರೂ ಮೊದಲು ಮಾಡೋ ಕೆಲಸ ಏನಪ್ಪಾ ಅಂದ್ರೆ ಮೊಬೈಲನ್ನು ಚಾರ್ಜ್ ಇಡುವಂತಹದ್ದು. ಹೀಗೆ ಹೊರಗಡೆ ಪ್ರಯಾಣಿಸುವ ಸಂದರ್ಭದಲ್ಲಿ ಮೊಬೈಲ್ ಫೋನನ್ನು 100% ಚಾರ್ಜ್ ಮಾಡಿದ್ರು ವಾಪಸ್ ಮನೆಗೆ ಬರುವ ಸಂದರ್ಭದಲ್ಲಿ ಫೋನ್ ಚಾರ್ಜ್ ಫುಲ್ ಖಾಲಿಯಾಗಿರುತ್ತೆ. ಅಲ್ಲ, ನಾನು ಹೊರಗಡೆ ಹೋದಾಗ ಹೆಚ್ಚು ಮೊಬೈಲ್ ಯೂಸ್ ಮಾಡಲೇ ಇಲ್ಲ ಅಂದ್ರೂ ಹೆಂಗೆ ಇಷ್ಟು ಚಾರ್ಜ್ ಖಾಲಿ ಆಯಿತು ಅಂತ ನಿಮ್ಗೆ ಅನ್ಸಿದ್ಯಾ? ಹೀಗೆ ಪ್ರಯಾಣಿಸುವಾಗ ಮೊಬೈಲ್ ಚಾರ್ಜ್ ಖಾಲಿಯಾಗುವುದರ ಹಿಂದೆಯೂ ಒಂದು ಇಂಟ್ರೆಸ್ಟಿಂಗ್ ಕಾರಣ ಇದೆ. ಅದು ಏನಪ್ಪಾ ಕಾರಣ ಅಂತ ಈಗ ತಿಳಿಸ್ಕೊಡ್ತೀನಿ ಬನ್ನಿ. ಸಾಮಾನ್ಯವಾಗಿ ನಾವು ಪ್ರಯಾಣಿಸುವಾಗ ಫೋನ್ ಬಳಸದೇ ಇದ್ರೂ ಕೂಡ ಫೋನ್ ಚಾರ್ಜ್ ಖಾಲಿ ಆಗತ್ತೆ. ಅದಕ್ಕೆ ಮುಖ್ಯ ಕಾರಣ ಮೊಬೈಲಲ್ಲಿ ಇರುವಂತಹ ಒಂದು ಸಿಮ್ ಕಾರ್ಡ್. ಹೌದು ವೀಕ್ಷಕರೇ, ನಾವು ಪ್ರಯಾಣಿಸುವ ಸಮಯದಲ್ಲಿ ಸಿಮ್ ಕಾರ್ಡ್ ಹತ್ತಿರದ ನೆಟ್ವರ್ಕ್ ಟವರ್ಗಳಿಗೆ ಕನೆಕ್ಟ್ ಆಗಲು ಪ್ರಯತ್ನಿಸ್ತಾ ಇರುತ್ತೆ. ಪ್ರಯಾಣಿಸುವ ಸಂದರ್ಭದಲ್ಲಿ ಈ ಪ್ರೋಸೆಸ್ ನಿರಂತರವಾಗಿ ನಡೆಯುತ್ತಲೇ ಇರೋದ್ರಿಂದ ನಾವು ಫೋನ್ ಯೂಸ್ ಮಾಡಿಲ್ಲ ಅಂದ್ರೂ ಕೂಡ ಫೋನ್ ಚಾರ್ಜ್ ಕಡಿಮೆ ಆಗುತ್ತದೆ. ಒಂದು ವೇಳೆ ಈ ಸಮಯದಲ್ಲಿ ಫ್ಲೈಟ್ ಮೋಡ್ ಏನಾದರೂ ಆನ್ ಮಾಡಿಕೊಂಡ್ರೆ ಬ್ಯಾಟ್ರಿ ತುಂಬಾನೇ ಸೇವ್ ಆಗುತ್ತೆ ಗೆಳೆಯರೆ. ನೋಡಿದ್ರಲ್ಲ, ಇದು ತುಂಬಾನೇ ಚಿಕ್ಕ ಮಾಹಿತಿ. ಆದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಇದ್ರ ಬಗ್ಗೆ ನಿಮಗೆಲ್ಲ ಮುಂಚೆನೆ ಗೊತ್ತಿತ್ತಾ ಅಥವಾ ಗೊತ್ತಿರ್ಲಿಲ್ವಾ ಅನ್ನೋದ್ರ ಬಗ್ಗೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸ್ಕೊಂಡು ಕೊಡಿ. ಖಂಡಿತ ಎಲ್ಲರೂ ತಿಳಿಸ್ತೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ನಿಮ್ಮ ಪುಟ್ಟ ಹುಡುಗನಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಮತ್ತೆ ನಾನು ನಿಮ್ಮೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಮಿಸ್ ಮಾಡ್ಕೊತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ.